ನಮಸ್ಕಾರ ಎಲ್ರಿಗೂ ಸಕಸಂತ ಚಾನಲ್ಗೆ ಸ್ವಾಗತ. ಯಾರ್ಯಾರು ಸ್ವಂತವಾಗಿ ಒಂದು ಬಿಸ್ನೆಸ್ ನ ಮಾಡ್ಬೇಕು ಅಂತ ಇದ್ದೀರಾ, ಅಥವಾ ನಾನು ಒಂದು ಬಿಸ್ನೆಸ್ ಮಾಡಿ ಒಂದು ದುಡಿಮೆನ ಮಾಡ್ಬೇಕು, ಪ್ಯಾಸಿವ್ ಇನ್ಕಮ್ ನ ಜನರೇಟ್ ಮಾಡ್ಬೇಕು ಅಂತೀರಾ, ಅಥವಾ ಬಿಸ್ನೆಸ್ ಮೇಲೆ ಒಂದು ಕೆಲಸವನ್ನ ಮಾಡ್ಬೇಕು ಅಂತೀರಾ, ಅಂತವ್ರಿಗೆ ಒಂದು ಬಿಗ್ ಅಪ್ಡೇಟ್ ತಗೊಂಬಂದಿನಿ. ಅಂತ ಯಾರ್ಯಾರು ಈ ತರ ಬಿಸ್ನೆಸ್ ಮಾಡ್ಬೇಕು ಅಂತೀರಾ, ಯಾವ್ಯಾವ ರೀತಿ ಹೊಸದಾಗಿ ಮಷಿನ್ಗಳು ಅವೈಲಬಲ್ ಇದೆ, ಈ ಮಷಿನ್ ನ ಬಳಸ್ಕೊಂಡು ನೀವು ಹೇಗ್ ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಹಾಗೂ ಯಾವ ಟ್ರೆಂಡಿಂಗ್ ಮಷಿನ್ಗಳು ಇವು ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಬಿಡೋಣ. ಫಸ್ಟ್ ಕಂಟೆಂಟ್ ಬಂದ್ಬಿಟ್ಟು, ಅಥವಾ ಫಸ್ಟ್ ಮಷಿನ್ ಬಂದ್ಬಿಟ್ಟು ಎಡಿಬಲ್ ಬಿಸ್ಕೆಟ್ ಟೀ ಕಪ್ ನ ಹೇಗ್ ಮಾಡ್ತಾರೆ ನೀವು ನನ್ನ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಹೇಗೆ ಬಿಸ್ಕೆಟ್ ಟೀ ಕಪ್ ಗಳನ್ನ ಮಾಡ್ತಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ, ಹೇಗೆ ಐಸ್ ಕ್ರೀಮ್ ನ ಮಾಡ್ತಾರೆ ಅದರಲ್ಲಿ ಒಂದು ಕಪ್ ನ ಯೂಸ್ ಮಾಡ್ತಾರಲ್ವಾ, ಅಥವಾ ಕೋನ್ ಯೂಸ್ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಟೀ ಅಥವಾ ಕಾಫಿಯಲ್ಲಿ ಕೂಡ ಈ ತರ ಇವಾಗ ರೆವಲ್ಯೂಷನರಿ ಐಡಿಯಾ ಇದು. ಹೊಸದಾಗಿ ತುಂಬಾ ಟ್ರೆಂಡಿಂಗ್ ಇದೆ. ಕೆಫೆಗಳಿರ್ಬೋದು, ರೆಸ್ಟೋರೆಂಟ್ಸ್ ಗಳಲ್ಲೂ ಕೂಡ ಇದನ್ನ ಬಳಸ್ತಾರೆ. ನೀವು ಎಲ್ಲೋ ಒಂದ್ ಕಡೆ ಪಾತ್ರೆ ತೊಳೆದ ಅದರ ಟೆನ್ಷನ್ ಇರಲ್ಲ ಈ ತರ ಕಪ್ ಗಳನ್ನ ಬಳಸಿದಾಗ. ಕಾಫಿ ಕುಡಿದ್ಮೇಲೆ ಅಥವಾ ಟೀ ಕುಡಿದ್ಮೇಲೆ ಇದೇ ಕಪ್ ಗಳನ್ನ ಕೂಡ ತಿನ್ಲೂಬಹುದು. ಅದಕ್ಕೋಸ್ಕರ ಇದನ್ನ ಎಡಿಬಲ್ ಬಿಸ್ಕೆಟ್ ಟೀ ಕಪ್ ಅಂತ ಕೂಡ ಕರೀತಾರೆ. ಇದ್ರದೇ ಮಷಿನ್ ಗಳು ಕೂಡ ಬರುತ್ತೆ. ಆ ಮಷಿನ್ ನ ನೀವು ಏನಂತ ಕರೀತಾರೆ ಅಂದ್ರೆ ಎಡಿಬಲ್ ಬಿಸ್ಕೆಟ್ ಟೀ ಕಪ್ ಮಷಿನ್ ಅಂತ. ಇದು ಮೊದಲನೇ ಮಷಿನ್ ಡೀಟೇಲ್ಸ್ ನಾನು ಕೊಡ್ತಾ ಇರೋದು. ನೀವು ನೋಡ್ತಿರ್ಬೋದು, ಇಂಡಿಯಾ ಮಾರ್ಟ್ ವೆಬ್ಸೈಟ್ ಹೋದ್ರೆ ನಿಮ್ಗೆ ಈ ತರ ಹಲವಾರು ರೀತಿಯಲ್ಲಿ ಈ ತರ ಮಷಿನರಿಗಳು ಸಿಕ್ಬಿಡುತ್ತೆ. 1.5-2 ಲಕ್ಷವರೆಗೂ ಕೂಡ ನಿಮಗೆ ಫಸ್ಟ್ ಇನ್ಸಲ ಇನಿಷಿಯಲಿ ನೀವು ಇದ್ ಮಾಡ್ಬೇಕಾಗತ್ತೆ, ಏನಂದ್ರೆ ದುಡ್ಡು ಕೊಟ್ಟು ತಗೋಬೇಕಾಗತ್ತೆ. ಆಮೇಲೆ ನೀವು ಅದನ್ನ ಬಳಸ್ಕೊತಾ ಹೋಗ್ಬೋದು, ಸರ್ವಿಸ್ ಮಾಡಿಸ್ಬೇಕಾಗತ್ತೆ. ಈಗ ಎರಡನೇ ಮಷಿನ್ ಬಂದ್ಬಿಟ್ಟು ನಾನು ಹೇಳ್ತಾ ಇರೋದು ಆಫ್ಸೆಟ್ ಪ್ರಿಂಟಿಂಗ್ ಮಷಿನ್. ಇವಾಗ ನನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಯಾವ್ದೇ ರೀತಿ ಬ್ರೋಷರ್ಸ್ ಇರ್ಬೋದು, ಈ ಮದುವೆ ಇನ್ವಿಟೇಷನ್ ಕಾರ್ಡ್ ಗಳಿರ್ಬೋದು, ಮದುವೆ ಗೃಹ ಪ್ರವೇಶ ನಾಮಕರಣ ಯಾವ್ದೇ ರೀತಿಯಾಗಿ ಕಾರ್ಡ್ಸ್ ಇರ್ಬೋದು, ಅಥವಾ ವಿಸಿಟಿಂಗ್ ಕಾರ್ಡ್ ಗಳನ್ನ ಇರ್ಬೋದು, ತುಂಬಾ ಸ್ವಚ್ಛವಾಗಿ ಚೆನ್ನಾಗಿ ಕಲರ್ ಅಲ್ಲಿ ಕೂಡ ಮಾಡ್ಕೋಬಹುದು ಈ ಆಫ್ಸೆಟ್ ಪ್ರಿಂಟಿಂಗ್ ಮಷಿನ್ ಗಳಿಂದ. ಆಫ್ಸೆಟ್ ಪ್ರಿಂಟಿಂಗ್ ಮಷಿನ್ ಗಳು ನೋಡಬಹುದು, ತುಂಬಾ ಕಾಸ್ಟ್ಲಿ ಆಗುತ್ತೆ. ಬಟ್ ಈ ರೀತಿಯಾಗಿ ಒಂದು ಮಷಿನ್ ಗಳು ಕೂಡ ಅವೈಲಬಲ್ ಇದೆ, ಹಾಗೂ ನಿಮ್ಗೆ ಒಳ್ಳೆ ಲಾಭವನ್ನು ಕೂಡ ತಂದ್ಕೊಡುತ್ತೆ. ಮೂರನೇ ಮಷಿನ್ ಬಂದ್ಬಿಟ್ಟು ನಾನು ಇವತ್ತು ಮಾತಾಡ್ತಾ ಇರೋದು ಯಾವ್ದಪ್ಪ ಅಂತಂದ್ರೆ, ನೋಡಿ ನಾನು ಹೇಳ್ತಾ ಇರೋದು, ನಿಮ್ಮ ಹತ್ರ ಏನೋ ಒಂದ್ ಕಡೆ ರೈತರಿದ್ದೀರಾ, ರೈತಾಪಿ ಕುಟುಂಬದಿಂದ ಬರ್ತೀರಾ ಅಂದ್ರೆ, ನೀವು ಯಾವ್ದೇ ರೀತಿ ನಿಮ್ ಕ್ಯಾಟಲ್ಸ್ ಇರ್ಬೋದು, ಅಥವಾ ಹಸುಗಳನ್ನ ಸಾಕಣೆ ಮಾಡ್ತೀರಾ, ಕುರಿ ಮೇಕೆ ಏನಾದ್ರು ಹಂದಿಗಳನ್ನ ಸಾಕಾಣಿಕೆ ಮಾಡ್ತೀರಾ ಅಂತಂದ್ರೆ ಈ ಕ್ಯಾಟಲ್ ಫೀಡ್ ಮಷಿನ್ ಕೂಡ ನೀವು ಬಳಸ್ಕೋಬಹುದು. ಇದರಿಂದ ನೀವು ಯಾವ್ದೇ ರೀತಿ ಕಟಿಂಗ್ ಮಾಡ್ಕೋಬಹುದಾಗ್ಲಿ, ಅಥವಾ ಏನೇ ಪೌಡರ್ ಗಳನ್ನ ಮಾಡ್ಕೋಬಹುದು. ನಿಮ್ಗೆ ಏನೇ ಫೀಡಿಂಗ್ ಕೊಡ್ತಿರಲ್ಲ ಕ್ಯಾಟಲ್ ಗಳಿಗೆ, ಅದನ್ನೆಲ್ಲ ಬಳಸಿ ನೀವು ನೋಡ್ಬೋದು. ಚೈನೀಸ್ ಪ್ರಾಡಕ್ಟ್ಸ್ ಗಳು ಹಲವಾರು ಈ ತರ ಬರುತ್ತೆ. 30,000ದಿಂದ ಹಿಡಿದು 1.5-2 ಲಕ್ಷವರೆಗೂ ಈ ಮಷಿನ್ ಕಾಸ್ಟ್ ಬೀಳುತ್ತೆ. ನೆಕ್ಸ್ಟ್ ಮಷಿನ್ ಬಗ್ಗೆ ನಾನು ಯಾವ್ದು ಮಾತಾಡ್ತೀನಿ ಅಂದ್ರೆ, ಐಸ್ ಕ್ರೀಮಿನ ಏನು ಕೋನ್ ಮಾಡ್ತಾರೆ, ಈ ಕೋನ್ ನೀವು ಮಾಡ್ತಿರೋದು ನೋಡಿರ್ತಾರೆ. ಈಗ ನೋಡಿ, ಇಲ್ಲಿ ಕೋನ್ ಗಳೆಲ್ಲ ಮಾಡಿದ್ದಾರೆ, ಈ ತರ ಎಲ್ಲ ಪ್ರೊಡಕ್ಷನ್ ಆಗುತ್ತೆ. ಈ ಕೋನ್ ನ ಮಾಡೋ ಮಷಿನ್ ಗಳು ಕೂಡ ಬರುತ್ತೆ. ಈ ಮಷಿನ್ ಗಳ ಕಾಸ್ಟ್ ಬಂದ್ಬಿಟ್ಟು 1.5-2 ಲಕ್ಷದಿಂದ ಹಿಡಿದು 4-5 ಲಕ್ಷವರೆಗೂ ಆಗುತ್ತೆ. ಪ್ರೀಮಿಯಂ ಕ್ವಾಲಿಟಿ ಆದ್ರೆ ಮಿನಿಮಮ್ ಕಾಸ್ಟ್ ಬಂದ್ಬಿಟ್ಟು 1.5 ಲಕ್ಷದಿಂದ ಶುರು ಆಗುತ್ತೆ. ಕಾಂಟ್ಯಾಕ್ಟ್ ಸಪ್ಲೈ ಅಂತ ನೀವು ಕೊಟ್ಬಿಟ್ರೆ ನಿಮ್ಗೆ ಅವ್ರ ನಂಬರ್ ಆಗ್ಲಿ ಮತ್ತೊಂದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಜಾಸ್ತಿ ಐಸ್ ಕ್ರೀಮ್ ಕಪ್ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ, ಯಾಕೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಯಾರೇ ಇರ್ಬೋದು, ಯಾವ್ದೇ ಫಂಕ್ಷನ್ ಮಾಡಿದ್ರೆ ಮನೇಲಾಗ್ಲಿ, ಚಿಕ್ಕ ಮಕ್ಳು ಮನೇಲಿ ಇದ್ರೆ, ಅಥವಾ ಏನೇ ಇದ್ರು ಟಿಶ್ಯೂ ಪೇಪರ್ ನ ಇವತ್ತಿನ ಕಾಲಕ್ಕೆ ಜನ ತುಂಬಾ ಬಳಸ್ತಾರೆ. ಅದೇನ ಟಿಶ್ಯೂ ಪೇಪರ್ ಗಳನ್ನ ಮಾಡಲು ಕೂಡ ಇವಾಗ ಮಷಿನ್ ಬಂದಿದೆ. ಟಿಶ್ಯೂ ಪೇಪರ್ ಮೇಕಿಂಗ್ ಮಷಿನ್ ಅಂತ ಇದನ್ನ ಕರೀತಾರೆ. ಕಟ್ ಆಗ್ಲಿ, ಇನ್ನೊಂದು ಪ್ರೀಮಿಯಂ ಕ್ವಾಲಿಟಿ ಆಗ್ಲಿ, ಎಲ್ಲದೂ ಸೆಟ್ ಮಾಡಿ ನಿಮ್ಗೆ ಫುಲ್ ಕಂಟೆಂಟ್ ಕೊಟ್ಬಿಡುತ್ತೆ. ಏನಿದ್ರು ನೀವು ಪ್ಯಾಕ್ ಮಾಡ್ಕೊಳಕ್ಕೆ ಅಥವಾ ಏನ್ ಪ್ಲಾಸ್ಟಿಕ್ ಅಲ್ಲಿ ಹಾಕೊಳ್ಳಕ್ಕೆ ಒಂದು ಚಿಕ್ಕ ಇನ್ನೊಂದು ಮಷಿನ್ ಯೂಸ್ ಮಾಡ್ಬೇಕಾಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಮಷೀನ್, 4.5-5 ಲಕ್ಷವರೆಗೂ ನಿಮ್ಗೆ ಬೀಳುತ್ತೆ. ನೆಕ್ಸ್ಟ್ ಮಷಿನ್ ನಾನು ಯಾವ್ದು ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ಅಂದ್ರೆ, ಸ್ಕ್ರಬ್ಬರ್ ಮಷಿನ್. ಅಥವಾ ನೀವೇನೇ ಸ್ಕ್ರಬ್ಬರ್ ಗಳನ್ನ ಮನೇಲಿ ನೋಡಿರ್ತೀರಾ, ಯಾವ್ದೇ ರೀತಿ ಪಾತ್ರೆ ತೊಳೆಯಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಸ್ಕ್ರಬ್ಬರ್ ಗಳನ್ನ ಬಳಸ್ತಾರಲ್ವಾ, ಅದೇ ಸ್ಕ್ರಬ್ಬರ್ ಗಳನ್ನ ಮಾಡ್ಲಿಕ್ಕೆ ಕೂಡ ಮಷಿನ್ ಉಪಯೋಗಿಸ್ತಾರೆ. ನೋಡಿ ಯಾವ ತರ ಇರುತ್ತೆ. ಈ ತರ ಸ್ಕ್ರಬ್ಬರ್ ಗಳ ಮಷಿನ್ ಗಳು ಕೂಡ ಸಿಗುತ್ತೆ. ನೀವು ಕಿಚನ್ ಯುಟೆನ್ಸಿಲ್ಸ್, ಕಿಚನ್ ರೀತಿಯಲ್ಲಿ ಏನೇ ಕ್ಲೀನಿಂಗ್ ಮಾಡ್ಬೇಕು, ಈ ದೊಡ್ಡ ಸ್ಕ್ರಬ್ಬರ್ ಇಂದ ಚಿಕ್ಕದವರೆಗೂ ಹಲವಾರು ಶೇಪ್ ರೀತಿಯಲ್ಲಿ ಕೂಡ ಮಾಡ್ತಾರೆ. ಇದು ಅಷ್ಟೇ 20-30 ಸಾವಿರದಿಂದ ದೊಡ್ಡ ಮಷಿನರಿಗಳು, ಅಂದ್ರೆ ಸೆಮಿ ಆಟೋಮೆಟಿಕ್ ಮಷಿನ್ ಇಂದ ತುಂಬಾ ದೊಡ್ಡ ಮಷಿನ್ ಗಳು ಕೂಡ ಇದ್ರಲ್ಲಿ ಬರುತ್ತೆ. ಇದು ಎಲ್ಲ ನನ್ನ ಸೀರೀಸ್ ಆಯ್ತು, ಹೇಗೆ ನೀವು ಮಷಿನ್ ಗಳನ್ನ ಬಳಸಿ ನಿಮ್ದೇ ಆದ ಸ್ವಂತ ಬಿಸ್ನೆಸ್ ನ ಮಾಡಬಹುದು ಅಂತ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೆ ಒಂದು ಶೇರ್ ನ ಮಾಡಿ. ಇದೇ ರೀತಿ ನಿಮ್ಗೆ ಪಾರ್ಟ್ 2 ವಿಡಿಯೋ ಕೂಡ ತಗೊಂಡ್ಬರ್ತೀನಿ. ಇನ್ನ ನಾನು 15-20 ಮಷಿನ್ ಗಳನ್ನು ಕೂಡ ಲಿಸ್ಟ್ ಮಾಡ್ಕೊಂಡಿನಿ. ಅದರಲ್ಲಿ ನಾನು ಕೂಡ ಇನ್ನ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಸಪರೇಟ್ ಪ್ಲೇಸ್ ನಮ್ಮ ಅಕೌಂಟ್ ಇರುತ್ತೆ, ಹೋಗಿ ಒಂದ್ಸಲ ಚೆಕ್ ಮಾಡೋದನ್ನ ಮರಿಬೇಡಿ.